ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಡಿಸ್ಕಷನ್ ವಿಜಯ್ ಸರ್ ಹೆಂಗ್ ಸಿಕ್ಕಿದ್ರು ಅನ್ನೋ ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ ಆಕ್ಚುಲಿ. So again sir, Abhijit sir, thank you very much for accepting this one. Mayuri, thank you very very much. So ಎಲ್ಲರೂ ಆ ಒಂದು ಸಿನಿಮಾ ಪ್ಲಾಟ್ಫಾರ್ಮು ಮತ್ತೆ ಪ್ರತಿಯೊಂದು ಇವಾಗ ಅದೇ ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಆ ಒಂದು ವ್ಯತ್ಯಾಸ ಮತ್ತೆ ಆ ಒಂದು ಡಿಫ್ರೆನ್ಸಿಯೇಷನ್ ಇಲ್ಲದೆ ಹೋಗಿದೆ ಸರ್. ಇವಾಗ ಪ್ರತಿಯೊಂದು ಇಟ್ ಇಸ್ ಅನ್ ಈಕ್ವಲ್ ಪ್ಲಾಟ್ಫಾರ್ಮ್ ಅಂಡ್ ವಿ ಆರ್ ಟ್ರೀಟಿಂಗ್ ದಿಸ್ ಆಸ್ ಅನ್ ವೆರಿ ಈಕ್ವಲಿ ಇಂಪಾರ್ಟೆಂಟ್ ಟು ದ ಮೂವಿ ಎಲ್ಲನೂ ಸರ್. ಆಕ್ಚುಲಿ ಕತೆ ಇದೊಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಒಂದು ಕತೆ ಫೈನಲೈಸ್ ಮಾಡ್ಕೊಂಡಿದ್ವಿ, ಪ್ರೊಡಕ್ಷನ್ ಅದು ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಸೊ ರಾಘವ್ ಅವರು ಯೂಶಲಿ ಬ್ಯಾಂಗ್ಳೂರ್ ಬಂದಾಗ ಏನೇನು ನಡೀತದೆ ಎಲ್ಲ ಕೂಡ ಡಿಸ್ಕಸ್ ಮಾಡ್ತಿರ್ತೀವಿ. ಯಾರು ಇದಕ್ಕೆ ಪ್ರೊಡ್ಯೂಸರ್ ಅಂದಾಗ ಫಿಕ್ಸ್ ಆಗಿರಲಿಲ್ಲ ಇನ್ನೂ. ಆಕ್ಚುಲಿ ಜಸ್ಟ್ ಒಂದು ಮೀಟಿಂಗ್ ಆಗಿತ್ತು ಅಷ್ಟೇ, ಅನುಶ್ರೀ ಅವ್ರ ಮದುವೆ. ಸೊ ಎಲ್ಲರೂ ಫಿಕ್ಸ್ ಆಗಿತ್ತು. ಅನುಶ್ರೀ ಅವ್ರ ಮದುವೆ ನಾವು ಫಿಕ್ಸ್ ಆಗಿದ್ವಿ. ನಮ್ಮ PPT ತೆಗೆದು ನೋಡಿದ್ರು ನಮ್ಮ PPT ನಲ್ಲಿ ಯೂಶಲ್ ಎಲ್ಲ ಯಾರ ಆಕ್ಟರ್ಸ್ ಯಾರು ಅಂತ ಅಂದಾಗ ವಿಚಾರ ಬಂದ್ರು ಅನ್ನೋದೇ ನಮ್ಗಿದೆ. ಕೇಳೋದು ಹಿಂಗೆ ಮೇನ್ ಸ್ಟ್ರೀಮ್ ಸಿನಿಮಾ ಮಾಡ್ತಿದ್ದಾರೆ, ವೆಬ್ ಸೀರೀಸ್ ಅಂತಂದ್ರೆ ಹೆಂಗೆ ಅಪ್ರೋಚ್ ಗೊತ್ತಿಲ್ವಲ್ಲ. ಸೊ ಅದೇ ಒಂದು ಡೈಲಮಾದಲ್ಲಿ ಪ್ರತಿ ಸತಿ ಇದ್ದೀವಿ. ನಾನು ಇವರು ಮಾತಾಡ್ತಾ ಇದೀವಿ, ರಾಘವೇಂದ್ರ ಸರ್ ಸಿಕ್ಕಿದಾಗಲೂ ಮಾತಾಡ್ತಿದ್ವಿ. ಯಾರು ಅಂತಂದ್ರೆ ವಿಜಯ ರಾಘವೇಂದ್ರ ಮಾಡ್ತಾರ, ಸರಿ ಬೇರೆ ಯಾರು, ಹೀಗೆ ಮಾತಾಡಿದೀವಿ. ಅವತ್ತು ಅನುಶ್ರೀ ಮದುವೆ ನಾನು ಇದ್ದೀನಿ, ಸಾರ್ ಅವ್ರಲ್ಲಿ ಸಿಕ್ಕಿದ್ರು, ರಾಘವೇಂದ್ರ ಸರ್ 3 ಜನ ಮಾತಾಡ್ತಾ ಇದೀವಿ. ವಿಜಯ ರಾಘವೇಂದ್ರ ಅವರು ಅಲ್ಲಿ ಬಂದ್ರು. ಅಲ್ಲಿ ಅನುಶ್ರೀ ತಾಳಿ ಕಟ್ತೀವಿ, ಇಲ್ಲಿ ನಾವು 3 ಜನ ಸಾರ್ ಸುಮ್ಮನೆ ನಾಳೆ ನಾವು ಕೇಳಿಲ್ಲ ಇವ್ರನ್ನ ಅಂತ ಅನ್ಸ್ಕೋಬಾರ್ದಲ್ಲ, ಕೇಳ್ಬಿಡೋಣ ಒಂದು ಮಾತು ಅಂತ ಅಷ್ಟೇ. ಅಲ್ಲೇ ರಾಘು ಈಗ ಮಾಡ್ತಾ ಇದ್ದೀನಿ, ನೀವು ಮಾಡ್ತೀಯ ಮಾಡ್ತೀಯಮ್ಮ, ಕೇಳ್ತಿದ್ಯಾ ಹೇಳ್ತಿದ್ದೀನಿ, ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡು. ಹಿಂಗೆ ರಾಘವೇಂದ್ರ ಹುಣಸೂರು ಬಂದ್ರು, ಮಾಡ್ಬಿಡಿ ಇದು ಚೆನ್ನಾಗಿರುತ್ತೆ. ಇವ್ರು ಬಂದ್ರು, ಈಗ 3 ಜನ ಹಿಂಗೆ ಲಾಕ್ ಮಾಡ್ಕೊಂಡ ತಕ್ಷಣ ಸರ್ ಫಸ್ಟ್ ಕೆಟ್ಟ ಆಪರೇಷನ್ ಅಲ್ಲೇ ಆಗಿದ್ದು. ಹಂಗಂದ ತಕ್ಷಣ ಹೌದಾ ಏನು ಯಾವ್ದು ನೀನ್ ಮಾಡ್ತಿದ್ಯಾ ನಿಂದ ಪ್ರೊಡಕ್ಷನ್ ನನಗೆ ಕೇಳು. ನಂದೇ ಪ್ರೊಡಕ್ಷನ್ ನಾನು ಮಾಡ್ತಿದ್ದೀನಿ. ಸರಿ ಆಯ್ತು ಓಕೆ ಅಂತಂದ. ನೆಕ್ಸ್ಟ್ ದಿವಸ ಬೆಳಗ್ಗೆ ಮನೆಗೆ ಹೋದೆ, ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಲ್ಲಿಗೆ ಈ ಕೇಮ್ ಆನ್ ಬೋರ್ಡ್. ನನಗೆ ಒಂದು ಮಾತು ಹೇಳಿದ್ರಲ್ಲ ಕೊನೆಯಲ್ಲಿ, ನಾನು ಫಸ್ಟ್ ಕೇಳಿದ್ದು ಈ ಪ್ರಾಜೆಕ್ಟ್ ಹಿಂದೆ ನೀನು ಇರ್ತೀಯಪ್ಪ ಅಂದರೆ ಕೇಳಿದೆ. ಇರ್ತೀನಿ, ನಾನೇ ಓವರ್ಲುಕ್ ಮಾಡ್ತೀನಿ, ರೆಡಿ ಅಂತ ಹೇಳಿದೆ ಅಷ್ಟೇ. ಯಾಕಂದರೆ ನನ್ನನ್ನು ಕೇಳೋದು ಮುಂಚೆ ಇವರೇ ಫಿಕ್ಸ್ ಆಗಿರೋದೆಲ್ಲ ಗೊತ್ತಿಲ್ಲ ನನಗೆ. ನಾನು ಅಲ್ಲಿ ಹೋಗಿ ಸೋಫಾ ಮೇಲೆ ಕೂರಿಸ್ಕೊಂಡು ಇದೇ ಥರ ಕೂತ್ಕೊಂಡು ನಾವು ಮಾತು ಶುರು ಮಾಡಿ 2 ನಿಮಿಷನೂ ಹೋಗಿಲ್ಲ, ಎಲ್ಲ ಬಂದ್ಬಿಟ್ರು. ಓಕೆ ಕನ್ಫರ್ಮ್ ರೆಡಿ, ಶೂಟಿಂಗ್ ಸ್ಟಾರ್ಟ್ ಅಂದ್ರಿ. 1 ನಿಮಿಷ ಇರ್ರಿ, ಬೇರೆ ಕೆಲಸ ನಡೀತಾ ಇದೆ ಅಂತ. ಬಟ್ ಏನೋ ಒಂದು ಅದೇ ಹೇಳ್ತಾರಲ್ಲ, ಎಲ್ಲ ಕೂಡ್ಕೊಂಡು ಬರಬೇಕು ಅಂತ, ಆ ಥರ ಇದಾಗಿದೆ ಸರ್. ಸೊ ಥ್ಯಾಂಕ್ ಯು ತರುಣ್, ಥ್ಯಾಂಕ್ಸ್ ಟು ಪ್ರದೀಪ್, ಥ್ಯಾಂಕ್ ಯು ದೀಪಕ್ ಸರ್ ಅಂಡ್ ಎಂಟೈರ್. ಥ್ಯಾಂಕ್ ಯು ಅನುಶ್ರೀ. ಥ್ಯಾಂಕ್ ಯು ಅನುಶ್ರೀ. ಹಾಂ, ನನಗೆ ಸ್ಫೂರ್ತಿನೇ ಅವರಲ್ಲ. ಏನ್ ನಿಮ್ಮ ಬಾಯಿ ಹೊರಗೆ ಹಂಗೆ ಆಗ್ಲಿ ಬಿಡಿ. ಇದು ನಮ್ಮ 4ನೇ ಪ್ರಯತ್ನ. ಕಾನ್ಸ್ಟೆಂಟ್ ಆಗಿ ಕಲಿತಿದೀವಿ, ಕಾನ್ಸ್ಟೆಂಟ್ ಆಗಿ ಇದನ್ನ ಹೆಂಗೆ ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಅಂತ ನೋಡ್ತಿದೀವಿ. ಅಂಡ್ ಪ್ರತಿಯೊಂದು ಕೂಡ ಸಿನಿಮಾ ಥರನ ಆದಷ್ಟು ಪ್ಯಾಕೇಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಸೊ ಎಲ್ಲರ ಸಾಥ್ ಜೊತೆಗಿರ್ಲಿ, ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಅಂಡ್ ಇದನ್ನ ಆದಷ್ಟು ಎಲ್ಲರಿಗೂ ತಲುಪಿಸೋದಕ್ಕೆ ನಿಮ್ಮ ಸಹಾಯ ಡೆಫಿನೆಟ್ಲಿ ಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಎಲ್ಲರಿಗೂ ಕೂಡ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.